OnePlus Nord 4 ವರ್ಸಸ್ Motorola H50 Pro ಈ ಎರಡು ಫೋನ್ ನಾನು ಇವತ್ತಿನ ವಿಡಿಯೋ ಅಲ್ಲಿ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಈ ಎರಡು ಫೋನ್ಗಳು ಆಲ್ಮೋಸ್ಟ್ ಸೇಮ್ ಪ್ರೈಸಿಂಗ್ ಅಲ್ಲಿ ಬರುತ್ತೆ. 1,000 - 2,000 ಅಷ್ಟು ಡಿಫರೆನ್ಸ್ ಇರೋದು. ನೀವೇನಾದ್ರೂ ಈ ಎರಡು ಫೋನ್ ಅಲ್ಲಿ ಯಾವ ಫೋನ್ ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಯಾವ್ದ್ರಲ್ಲಿ ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಯಾವ್ದ್ರಲ್ಲಿ ಹೆವಿ ಗೇಮಿಂಗ್ ಆಡಬಹುದು, ಹಾಗೆ ಬೆಸ್ಟ್ ಸ್ಪೆಸಿಫಿಕೇಶನ್ ಯಾವ್ದ್ರಲ್ಲಿ ಸಿಗುತ್ತೆ, ಬೆಸ್ಟ್ ಕ್ವಾಲಿಟಿ ಡಿಸ್ಪ್ಲೇ ಯಾವ್ದ್ರಲ್ಲಿ ಸಿಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋ ಅಲ್ಲಿ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಈ ವಿಡಿಯೋ ಇಂದ ನಿಮ್ಗೆ ಸ್ವಲ್ಪನಾದ್ರೂ ಹೆಲ್ಪ್ ಆದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡಿ. ಆದಷ್ಟು ಬೇಗ ನಾನು ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇವುಗಳ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ OnePlus Nord 4 ಬ್ಯಾಕ್ ಸೈಡ್ ಮೆಟಲ್ ಇಂದ ಮಾಡಿರೋದು. ಇದ್ರ ಜೊತೆಗೆ ಯೂನಿ ಬಾಡಿ ಕೂಡ ಸಿಗುತ್ತೆ. ಇದೇನು ಅಂತ ಅಂದ್ರೆ ಇದ್ರ ಬಾಡಿ ಹಾಫ್ ಮೆಟಲ್ ಇಂದ ಮಾಡಿರ್ತಾರೆ, ಇನ್ನು ಹಾಫ್ ಪ್ಲಾಸ್ಟಿಕ್ ಇಂದ ಮಾಡಿರ್ತಾರೆ. ಸೇಮ್ ಬ್ಯಾಕ್ ಸೈಡ್ ಕೂಡ ಇದೇ ತರನೇ ಇದೆ, ಹಾಫ್ ಮೆಟಲ್ ಇಂದ ಇರುತ್ತೆ, ಇನ್ನು ಹಾಫ್ ಗ್ಲಾಸ್ ಇಂದ ಮಾಡಿರ್ತಾರೆ. ಈ ಕಾಂಬಿನೇಷನ್ ಸ್ವಲ್ಪ ಯುನೀಕ್ ಆಗಿದೆ. ಸ್ವಲ್ಪ ಜನಕ್ಕೆ ಇಷ್ಟ ಆಗ್ಬೋದು, ಇನ್ನು ಸ್ವಲ್ಪ ಜನಕ್ಕೆ ಇಷ್ಟ ಆಗದೇನೂ ಇರ್ಬೋದು. ನನ್ಗಂತೂ ಇದು ತುಂಬಾ ಇಷ್ಟ ಆಯ್ತು. ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ಇದ್ರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಫ್ರಂಟ್ ಅಲ್ಲಿ ಗ್ಲಾಸ್ ಡಿಸ್ಪ್ಲೇ ಇದೆ. ಯಾವ ಗ್ಲಾಸ್ ಅಂತ ನನಗೆ ಗೊತ್ತಿಲ್ಲ. Motorola H50 Pro ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಇದೆ. ಹಾಗೆ ಇದರಲ್ಲಿ ಸೈಡ್ ಫ್ರೇಮ್ ಅಲ್ಯೂಮಿನಿಯಂ ಇಂದ ಮಾಡಿರೋದು. ಇದರ ಫ್ರಂಟ್ ಅಲ್ಲಿ ಗ್ಲಾಸ್ ಡಿಸ್ಪ್ಲೇ ಇದೆ. ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಈ ಡಿಸ್ಪ್ಲೇ ಕರ್ವ್ ಡಿಸ್ಪ್ಲೇ ಆಗಿದೆ. ನೆಕ್ಸ್ಟ್ ಇವುಗಳ ವೆಯ್ಟ್ ಬಗ್ಗೆ ನಾವು ಮಾತಾಡೋದಾದ್ರೆ OnePlus Nord 4 ನ ವೆಯ್ಟ್ ಬಂದು 201 ಗ್ರಾಮ್ ಇದೆ. 8 mm ಥಿಕ್ನೆಸ್ ಸಿಗುತ್ತೆ. Motorola H50 Pro ನ ವೆಯ್ಟ್ ಬಂದು 186 ಗ್ರಾಮ್ ಇದೆ. 8.19 mm ಥಿಕ್ನೆಸ್ ಇದೆ. Motorola H50 Pro ಸ್ವಲ್ಪ ಲೈಟ್ ವೈಟ್ ಇದೆ, ತುಂಬಾ ಪ್ರೀಮಿಯಂ ಫೀಲ್ ಕೊಡುತ್ತೆ. ಓವರ್ ಆಲ್ ಈ ಎರಡು ಫೋನ್ ಗಳ ಡಿಸೈನ್ ತುಂಬಾ ಚೆನ್ನಾಗಿದೆ. ಡಿಸೈನ್ ಅಕಾರ್ಡಿಂಗ್ ನೀವು ಯಾವ ಫೋನ್ ಬೇಕಾದ್ರೂ ತಗೋಬಹುದು. ನನ್ಗೆ ಪರ್ಸನಲ್ ಆಗಿ OnePlus ಫೋನ್ ಡಿಸೈನ್ ಇಷ್ಟ ಆಯ್ತು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳ್ಬೋದು. ನೆಕ್ಸ್ಟ್ ಇವುಗಳ ಡಿಸ್ಪ್ಲೇ ಕ್ವಾಲಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ OnePlus Nord 4 ಅಲ್ಲಿ 6.74 ಇಂಚಸ್ 1.5K ಸೂಪರ್ ಫ್ಲೋರ್ ಅಮೆಲಾಯ್ಡ್ ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. 2150 ನೈಟ್ ಪಿಕ್ ಬ್ರೈಟ್ನೆಸ್ ಸಿಗುತ್ತೆ. Motorola H50 Pro ಅಲ್ಲಿ 6.7 ಇಂಚಸ್ 1.5K ಕರ್ವ್ ಪೋಲೆಟ್ 10-bit ಡಿಸ್ಪ್ಲೇ ಸಿಗುತ್ತೆ. 144 Hz ರಿಫ್ರೆಶ್ ರೇಟ್ ಇದೆ. 2000 ನೈಟ್ ಪಿಕ್ ಬ್ರೈಟ್ನೆಸ್ ಸಿಗುತ್ತೆ. ಈ ಎರಡು ಫೋನ್ ನ ಆರಾಮಾಗಿ ಇಂಡೋರ್ ಆಗಿ ಔಟ್ಡೋರ್ ಅಲ್ಲಿ ಯೂಸ್ ಮಾಡಬಹುದು. ಎರಡು ಫೋನ್ ಗಳಲ್ಲಿ ಸ್ಮೂತ್ನೆಸ್ ಚೆನ್ನಾಗಿದೆ. ಆದ್ರೆ Motorola H50 Pro ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಮೂತ್ನೆಸ್ ಸಿಗುತ್ತೆ. ಈ ಎರಡು ಫೋನ್ ಅಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. ಹಾಗೆ ಈ ಎರಡು ಫೋನ್ ಗಳಲ್ಲಿ ವೈಡ್ ವೈನ್ L1 ಹಾಗೆ HDR ನ ಸಪೋರ್ಟ್ ಇದೆ. ಇದರಿಂದ OTT ಪ್ಲಾಟ್ಫಾರ್ಮ್ಸ್ ಅಂದ್ರೆ ನೆಟ್ಫ್ಲಿಕ್ಸ್ ಹಾಗೆ ಅಮೆಜಾನ್ ಪ್ರೈಮ್ ಅಲ್ಲಿ ಫುಲ್ HD ವಿಡಿಯೋಸ್ ನ ನೋಡಬಹುದು. ಓವರ್ ಆಲ್ ಕಂಟೆಂಟ್ ವಾಚಿಂಗ್ ಗೋಸ್ಕರ ಬೆಸ್ಟ್ ಇದಾವೆ. ಈ ಎರಡು ಫೋನ್ ಗಳ ಡಿಸ್ಪ್ಲೇ ಬೆಸ್ಟ್ ವೈಬ್ರೆಂಟ್ ಕಲರ್ ನ ಪ್ರೊಡ್ಯೂಸ್ ಮಾಡುತ್ತೆ. ಜಾಸ್ತಿ ಕಂಟೆಂಟ್ಸ್ ಹಾಗೆ ಮೂವೀಸ್ ನೋಡೋರು ಈ ಎರಡು ಫೋನ್ ಅಲ್ಲಿ ಯಾವ್ದು ಬೇಕಾದ್ರೂ ತಗೋಬಹುದು. ನೆಕ್ಸ್ಟ್ ಇವುಗಳ ಬ್ಯಾಟರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ OnePlus Nord 4 ಅಲ್ಲಿ 5500 mAh ಬ್ಯಾಟರಿ ಇದೆ. 100 ವ್ಯಾಟ್ ಸೂಪರ್ ವೋಕ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. Motorola H50 Pro ಅಲ್ಲಿ 4500 mAh ಬ್ಯಾಟರಿ ಇದೆ. 125 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಇದ್ರ ಜೊತೆಗೆ 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಹಾಗೆ 10 ವ್ಯಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಇದೆ. ಇದು ಒಂದು ಪ್ರೀಮಿಯಂ ಫೀಚರ್ ಆಗಿದೆ. ಎರಡು ಫೋನ್ ಅಲ್ಲಿ ಡ್ಯುಯಲ್ ಸ್ಪೀಕರ್ ಕೊಟ್ಟಿದ್ದಾರೆ. NFC ಸಪೋರ್ಟ್ ಇದೆ. OnePlus Nord 4 ಅಲ್ಲಿ IP65 ನ ಸರ್ಟಿಫಿಕೇಶನ್ ಇದೆ. ಇದರ ಮೇಲೆ ನೀರ್ ಬಿದ್ರೆ ಏನೂ ಆಗಲ್ಲ, ಆದ್ರೆ ಅಂಡರ್ ವಾಟರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. Motorola H50 Pro ಅಲ್ಲಿ IP68 ನ ಸರ್ಟಿಫಿಕೇಶನ್ ಇದೆ. ಇದರ ಮೇಲೆ ನೀರು ಬಿದ್ರೇನು ಏನೂ ಆಗಲ್ಲ. ಹಾಗೆ ಫೋನ್ ನ ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು. ಎರಡು ಫೋನ್ ಗಳಲ್ಲಿ 3.5 mm ಆಡಿಯೋ ಜಾಕ್ ಕೊಟ್ಟಿಲ್ಲ. ಓವರ್ ಆಲ್ ಬ್ಯಾಟರಿ ವಿಷಯದಲ್ಲಿ OnePlus Nord 4 ಬೆಸ್ಟ್ ಇದೆ. ನೆಕ್ಸ್ಟ್ ಇವುಗಳ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ OnePlus Nord 4 Android 14 ಅಲ್ಲಿ ಬರುತ್ತೆ. Oxygen OS 14.1 ನಲ್ಲಿ ವರ್ಕ್ ಮಾಡುತ್ತೆ. ಈ ಫೋನ್ ಗೆ 4 years ಮೇಜರ್ OS ಅಪ್ಡೇಟ್ ಹಾಗೆ 6 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಫೋನ್ ನ ಲಾಂಗ್ ಟರ್ಮ್ ವರ್ಗೂ ಯೂಸ್ ಮಾಡಬಹುದು. Motorola H50 Pro Android 14 ಅಲ್ಲಿ ಬರುತ್ತೆ. Hello UI ಅಲ್ಲಿ ಇದು ವರ್ಕ್ ಮಾಡುತ್ತೆ. ಈ ಫೋನ್ ಗೆ 3 years ಮೇಜರ್ OS ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಎರಡು ಫೋನ್ ಗಳ UI ಅಲ್ಲಿ ಯಾವುದೇ ಆಡ್ಸ್ ಬರೋದಿಲ್ಲ, ಹಾಟ್ ಆಪ್ಸ್, ಆಡ್ ಗೇಮ್ಸ್ ಬರೋದಿಲ್ಲ. ಆದ್ರೆ ಸ್ವಲ್ಪ ಫ್ರೀ ಇನ್ಸ್ಟಾಲ್ಡ್ ಆಪ್ ಗಳು ಬರುತ್ತೆ. ನೀವು ಅದನ್ನ ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ನೆಕ್ಸ್ಟ್ ಇವುಗಳ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ OnePlus Nord 4 ಅಲ್ಲಿ 13 5G ಬ್ಯಾಂಡ್ಸ್ ಗಳು ಇದಾವೆ. ಡ್ಯುಯಲ್ 4G ಇದೆ. Wi-Fi 6 ಸಿಗುತ್ತೆ. Bluetooth 5.4 ಇದೆ. NFC ಸಪೋರ್ಟ್ ಸಿಗುತ್ತೆ. IR ಬ್ಲಾಸ್ಟರ್ ಕೂಡ ಇದೆ. Motorola H50 Pro ಅಲ್ಲಿ 15 5G ಬ್ಯಾಂಡ್ಸ್ ಗಳು ಇದಾವೆ. ಡ್ಯುಯಲ್ 4G ಸಪೋರ್ಟ್ ಇದೆ. Wi-Fi 6 ಇದೆ. Bluetooth 5.4 ಇದೆ. NFC ಸಪೋರ್ಟ್ ಸಿಗುತ್ತೆ. ಈ ಎರಡು ಫೋನ್ ಗಳಲ್ಲಿ 5G ಕನೆಕ್ಟಿವಿಟಿ ಚೆನ್ನಾಗಿದೆ. ನೆಕ್ಸ್ಟ್ ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ OnePlus Nord 4 ಅಲ್ಲಿ Qualcomm ಕಡೆಯಿಂದ Snapdragon 7+ Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ LPDDR5X RAM ಇದೆ. UFS 3.1 ನ ಸ್ಟೋರೇಜ್ ಸಿಗುತ್ತೆ.
ಹಾಗೆ ಮೋಟೋರೋಲಾ H50 Pro ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ LPDDR4X RAM ಇದೆ, UFS 2.2 ನ ಸ್ಟೋರೇಜ್ ಸಿಗುತ್ತೆ. ಎರಡು ಫೋನ್ ಗಳಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡಬಹುದು, ಹೆವಿ ಗೇಮಿಂಗ್ ಆಡಬಹುದು, ಹಾಗೆ ನಿಮ್ಮ ಡೈಲಿ ಟಾಸ್ಕ್ ಗಳನ್ನ ಆರಾಮಾಗಿ ಮಾಡಬಹುದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಇದ್ರ ಜೊತೆಗೆ ಈ ಎರಡು ಫೋನ್ ಗಳಲ್ಲಿ COD, BGMI, ಫ್ರೀ ಫೈರ್ ಅಂತ ಹೆವಿ ಗೇಮ್ಸ್ ನ ಆಡಬಹುದು. ಆದ್ರೆ ಈ ಎರಡು ಫೋನ್ ಗಳಲ್ಲಿ ಗೇಮಿಂಗ್ ಗೋಸ್ಕರ ಬೆಸ್ಟ್ ಇರೋದು ಯಾವುದು ಅಂತಂದ್ರೆ ಅದು OnePlus Nord 4. ಇದರಲ್ಲಿ ಬೆಸ್ಟ್ ಗೇಮಿಂಗ್ ಹಾಗೆ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ. ಈ ಎರಡು ಫೋನ್ಸ್ ಗಳ ಪ್ರೊಸೆಸರ್ ಗಳು ಸ್ವಲ್ಪ ಸೇಮ್ ಅಂತ ಅನ್ಸಿದ್ರು ಎರಡು ಪ್ರೊಸೆಸರ್ ನ ಪರ್ಫಾರ್ಮೆನ್ಸ್ ಅಲ್ಲಿ ಅಜಗಜಾಂತರ ವ್ಯತ್ಯಾಸ ಇದೆ. ಹೇಗೆ ಅಂತಂದ್ರೆ OnePlus Nord 4 ನ AnTuTu ಸ್ಕೋರ್ ಬಂದು 14,32,000 ಮೇಲೆನೆ ಇದೆ. ಆದ್ರೆ ಮೋಟೋರೋಲಾ H50 Pro ನ AnTuTu ಸ್ಕೋರ್ ಬಂದು 8,46,000 ಅಷ್ಟೇ ಇದೆ. ನೀವೇನಾದ್ರೂ ಹೆವಿ ಗೇಮಿಂಗ್ ಆಡ್ತಾ ಇದ್ರೆ ನೀವು OnePlus Nord 4 ನ ತಗೊಳ್ಳಿ. ಹೆವಿ ಗೇಮಿಂಗ್ ನ ನೀವು ಆರಾಮಾಗಿ OnePlus ಅಲ್ಲಿ ಆಡಬಹುದು. ಮೋಟೋರೋಲಾ H50 Pro ಅಲ್ಲಿ ಡೀಸೆಂಟ್ ಗೇಮಿಂಗ್ ನ ಆಡಬಹುದು ಅಷ್ಟೇ. ಓವರ್ ಆಲ್ ಬೆಸ್ಟ್ ಪರ್ಫಾರ್ಮೆನ್ಸ್ ಹಾಗೆ ಬೆಸ್ಟ್ ಗೇಮಿಂಗ್ ವಿಷಯದಲ್ಲಿ OnePlus Nord 4 ಬೆಸ್ಟ್ ಇದೆ. ನೆಕ್ಸ್ಟ್ ಇವುಗಳ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ OnePlus Nord 4 ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಸೋನಿ ಕಡೆಯಿಂದ LYT600 ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ, ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ಹಾಗೆ EIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಇದರ ಫ್ರಂಟ್ ಕ್ಯಾಮೆರಾ ಇಂದಾನು 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು ಅಷ್ಟೇ. 4K ವಿಡಿಯೋಸ್ ನ ತೆಗಿಯೋದಕ್ಕೆ ಆಗೋದಿಲ್ಲ. 30,000 ರಿಂದ 35,000 ಒಳಗಡೆ ಈ ಫೋನ್ ಪ್ರೈಸಿಂಗ್ ಇರೋದು. ಆದ್ರೆ 4K ವಿಡಿಯೋಸ್ ನ ತೆಗಿಯೋ ತರ ಇರಬೇಕಿತ್ತು, ಆದ್ರೆ ಇಲ್ಲ. ಮೋಟೋರೋಲಾ H50 Pro ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ, ಮೂರನೇದು 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ, ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು, ಹಾಗೆ ಫ್ರಂಟ್ ಕ್ಯಾಮೆರಾ ಇಂದಾನು 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಓವರ್ ಆಲ್ ಎರಡು ಫೋನ್ಸ್ ಗಳ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಆದ್ರೆ OnePlus Nord 4 ಅಲ್ಲಿ ಡೀಸೆಂಟ್ ಕ್ಯಾಮೆರಾ ಇದೆ. ಇದರ ಪ್ರೈಸಿಂಗ್ ಅಕಾರ್ಡಿಂಗ್ ಕ್ವಾಲಿಟಿ ಏನ್ ಅಷ್ಟೊಂದು ಚೆನ್ನಾಗಿಲ್ಲ. ಆದ್ರೆ ಮೋಟೋರೋಲಾ H50 Pro ಅಲ್ಲಿ ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ. ಈ ಎರಡು ಫೋನ್ ಅಲ್ಲಿ ಬೆಸ್ಟ್ ಕ್ಯಾಮೆರಾ ಫೋನ್ ಯಾವುದು ಅಂತ ಅಂದ್ರೆ ಅದು ನೋ ಡೌಟ್ ಮೋಟೋರೋಲಾ H50 Pro ನೇ. ನೆಕ್ಸ್ಟ್ ಇವುಗಳ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ OnePlus Nord 4 ನ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ ಗೆ 32,999 ಆಗುತ್ತೆ. ಮೋಟೋರೋಲಾ H50 Pro ನ ಬೇಸ್ ವೇರಿಯಂಟ್ 8GB RAM 256GB ಸ್ಟೋರೇಜ್ ಗೆ 30,999 ಆಗುತ್ತೆ. ಈ ಎರಡು ಫೋನ್ ಗಳ ಪ್ರೈಸಿಂಗ್ ಅಲ್ಲಿ 1,000 ರಿಂದ 2,000 ಅಷ್ಟೇ ಡಿಫರೆನ್ಸ್ ಇರೋದು. ಇದ್ರೆ ಈ ಎರಡು ಫೋನ್ ಗಳಲ್ಲಿ ಯಾವ ಫೋನ್ ತಗೊಳ್ಳೋದು ಅಂತ ಅಂದ್ರೆ ಈ ಎರಡು ಫೋನ್ ಅಲ್ಲಿ ನೀವು ಯಾವ್ದಾದ್ರು ತಗೋಬಹುದು. ಎರಡು ಫೋನ್ ಗಳು ಬೆಸ್ಟ್ ಇದಾವೆ. ಆದ್ರೆ ನಿಮ್ಗೆ ಏನಾದ್ರು ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್, ಹೆವಿ ಗೇಮಿಂಗ್ ಆಡೋದಕ್ಕೆ, ಮಲ್ಟಿ ಟಾಸ್ಕಿಂಗ್ ಮಾಡೋದಕ್ಕೆ ಒಂದು ಬೆಸ್ಟ್ ಫೋನ್ ಬೇಕು ಅಂತ ಇದ್ರೆ ನೀವು OnePlus Nord 4 ನ ತಗೋಬಹುದು. ಆದ್ರೆ ಇದರಲ್ಲಿ ಡೀಸೆಂಟ್ ಕ್ಯಾಮೆರಾ ಸಿಗುತ್ತೆ. ನಿಮ್ಗೇನಾದ್ರೂ ಬೆಸ್ಟ್ ಕ್ಯಾಮೆರಾ ಫೋನ್, ಪ್ರೀಮಿಯಂ ಲುಕ್, ಲೈಟ್ ವೈಟ್, ಪ್ರೀಮಿಯಂ ಫೀಚರ್ ಇರೋ, ಪ್ರೀಮಿಯಂ ಡಿಸ್ಪ್ಲೇ ಇರೋ ಫೋನ್ ಬೇಕು ಅಂತ ಇದ್ರೆ ನೀವು ಮೋಟೋರೋಲಾ H50 Pro ನ ತಗೋಬಹುದು. ಆದ್ರೆ ಇದರಲ್ಲಿ ಡೀಸೆಂಟ್ ಗೇಮಿಂಗ್ ಆಡಬಹುದು ಅಷ್ಟೇ. ನಿಮ್ಗೆ ಈ ಎರಡು ಫೋನ್ ಗಳಲ್ಲಿ ಬೆಸ್ಟ್ ಗೇಮಿಂಗ್ ಫೋನ್ ಬೇಕು ಅಂತ ಇದ್ರೆ ನೀವು OnePlus Nord 4 ನ ತಗೊಳ್ಳಿ. ಅಥವಾ ಬೆಸ್ಟ್ ಕ್ಯಾಮೆರಾ ಫೋನ್ ಬೇಕು ಅಂತ ಇದ್ರೆ ಮೋಟೋರೋಲಾ H50 Pro ನ ತಗೋಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ OnePlus Nord 4 ವರ್ಸಸ್ ಮೋಟೋರೋಲಾ H50 Pro ನ ಕಂಪೇರ್ ಮಾಡಿ ಹೇಳಿದೀನಿ. ಈ ಎರಡು ಫೋನ್ ನ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ನೀವು ಅದನ್ನ ತಗೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ನಾನು ಯಾವ ಫೋನ್ಸ್ ನ ಕಂಪೇರ್ ಮಾಡಿ ಹೇಳ್ಬೇಕು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೈಟ್ ಮಾಡ್ತಾ ಇರಿ. ಬೈ ಬಾಯ್.